ಲೋಕಸಭೆ ಪ್ರವೇಶದತ್ತ ಇದೀಗ ಮಮತಾ ಬ್ಯಾನರ್ಜಿ ತಮ್ಮ ಚಿತ್ತವನ್ನ ನೆಟ್ಟಿದ್ದಾರೆ. ಇತ್ತೀಚೆಗೆ ನಡೆದಂತಹ ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಯಲ್ಲಿ ದೀದಿಗೆ ಭಾರಿ ಸೋಲೆದುರಾಗಿತ್ತು, ಹೀನಾಯ ಸೋಲೆದುರಾಗಿತ್ತು. ಇದಾದ ಬಳಿಕ ಈಗ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ದೀದಿ ಪ್ರಯತ್ನವನ್ನ ಪಡ್ತಾ ಇರುವಂಥದ್ದು. ಬಹರಾಂಪುರ ಕ್ಷೇತ್ರದ ಸದಸ್ಯ ಯೂಸುಫ್ ಪಠಾಣ್ ಅವರ ರಾಜೀನಾಮೆಯನ್ನು ಕೊಡಿಸಿ ಮಾಜಿ ಕ್ರಿಕೆಟಿಗ ಯೂಸುಫ್ ಪಠಾಣ್ ಅವರು ಟಿಎಂಸಿ ಅಭ್ಯರ್ಥಿಯಾಗಿ ಅಲ್ಲಿ ಗೆಲುವನ್ನು ಸಾಧಿಸಿರುವಂಥದ್ದು. ಅವರಿಂದ ರಾಜೀನಾಮೆಯನ್ನು ಕೊಡಿಸಿ ಅದೇ ಕ್ಷೇತ್ರದಿಂದ ಬಹರಾಂಪುರ ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧಿಸೋದಕ್ಕೆ ಉಪಚುನಾವಣೆಯಲ್ಲಿ ದೀದಿ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಸದ್ಯ ಸಂಸದ ಯೂಸುಫ್ ಪಠಾಣ್ ಮನವೊಲಿಕೆಗೆ ಪ್ರಯತ್ನ ನಡೆಸಲಾಗ್ತಾ ಇದೆ. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ದೀದಿ ವಿಧಾನಸಭೆಯಲ್ಲಿ ಸೋತಿದ್ದಾಯಿತು, ಇದೀಗ ಲೋಕಸಭೆ ಪ್ರವೇಶದತ್ತ ಚಿತ್ತ ನೆಟ್ಟಿರುವಂಥದ್ದು ಸಕ್ಸಸ್ ಕಾಣೋ ಸಾಧ್ಯತೆಗಳಿದೆಯಾ ಚಂದ್ರಮೋಹನ್? ನವೀನ್, ಈಗ ಮಮತಾ ಬ್ಯಾನರ್ಜಿ ಅವರು ಲೋಕಸಭೆಗೆ ಆಯ್ಕೆ ಆಗ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ಲೋಕಸಭಾ ಕ್ಷೇತ್ರಕ್ಕೆ ಹಾಲಿ ಲೋಕಸಭಾ ಸದಸ್ಯರಿಂದ ರಾಜೀನಾಮೆಯನ್ನ ಕೊಡಿಸಬೇಕಾಗುತ್ತೆ. ಅದಾದ ಬಳಿಕ ಆ ಕ್ಷೇತ್ರಕ್ಕೆ ನಡೆಯುವಂತ ಉಪಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಸ್ಪರ್ಧಿಸಿ ಗೆಲುವನ್ನ ಸಾಧಿಸಬೇಕಾಗುತ್ತೆ. ಆಗ ಮಾತ್ರ ಲೋಕಸಭೆಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಪಶ್ಚಿಮ ಬಂಗಾಳ ಕ್ಷೇತ್ರದಲ್ಲಿ 29 ಮಂದಿ ಟಿಎಂಸಿ ಪಕ್ಷದ ಲೋಕಸಭಾ ಸದಸ್ಯರಿದ್ದಾರೆ. ಇವರ ಪೈಕಿ ಯಾರಾದ್ರೂ ಒಬ್ಬರ ರಾಜೀನಾಮೆಯನ್ನ ಕೊಡಿಸಲಿಕ್ಕೆ ಟಿಎಂಸಿ ಪಕ್ಷ ಪ್ರಯತ್ನವನ್ನ ಮಾಡ್ತಾ ಇದೆ. ಈಗ ಯಾವ ಕ್ಷೇತ್ರ ಸುರಕ್ಷಿತ ಕ್ಷೇತ್ರ ಅಂತ ಹೇಳಿ ಹುಡುಕಾಟವನ್ನು ಕೂಡ ನಡೆದಿದೆ. ಈಗ ಪಶ್ಚಿಮ ಬಂಗಾಳ ಕ್ಷೇತ್ರದಲ್ಲಿರುವಂತಹ ಬಹರಾಂಪುರ ಕ್ಷೇತ್ರ ಟಿಎಂಸಿ ಪಕ್ಷಕ್ಕೆ ಮತ್ತು ಮಮತಾ ಬ್ಯಾನರ್ಜಿ ಅವರ ಲೋಕಸಭೆ ಪ್ರವೇಶಕ್ಕೆ ಸೂಕ್ತ ಅನ್ನುವ ಚರ್ಚೆ ಕೂಡ ಟಿಎಂಸಿ ಪಕ್ಷದಲ್ಲಿ ನಡೀತಾ ಇದೆ. ಏಕೆಂತಂದ್ರೆ ಬಹರಾಂಪುರ ಕ್ಷೇತ್ರದಲ್ಲಿ 50% 52% ಮುಸ್ಲಿಂ ಸಮುದಾಯದ ಮತಗಳಿವೆ. ಹೀಗಾಗಿ ಈ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆದ್ರೆ ಮಮತಾ ಬ್ಯಾನರ್ಜಿ ಲೋಕಸಭೆಗೆ ಆಯ್ಕೆ ಆಗ್ಬೋದು ಅನ್ನುವ ಚರ್ಚೆಗಳು ನಡೀತವೆ. ಈ ಕ್ಷೇತ್ರದ ಅಲ್ಲಿ ಲೋಕಸಭಾ ಸದಸ್ಯ ಟಿಎಂಸಿ ಪಕ್ಷದ ಯೂಸುಫ್ ಪಠಾಣ್ ಅವರಾಗಿದ್ದಾರೆ. ಹಾಗಾಗಿ ಯೂಸುಫ್ ಪಠಾಣ್ ಅವರಿಂದ ಲೋಕಸಭಾ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಅದಾದ ಬಳಿಕ ಆ ಕ್ಷೇತ್ರಕ್ಕೆ ನಡೆಯುವಂತಹ ಉಪಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನ ಸ್ಪರ್ಧೆ ಮಾಡುವಂತೆ ಮಾಡಿ ಅವರನ್ನ ಗೆಲ್ಲಿಸಬೇಕು ಅನ್ನುವ ಚರ್ಚೆಯನ್ನ ಟಿಎಂಸಿ ನಾಯಕರುಗಳು ನಡೆಸ್ತಾ ಇದ್ದಾರೆ. ಈಗ ಮತ್ತೊಂದು ಕಡೆಯಲ್ಲಿ ಟಿಎಂಸಿ ಪಕ್ಷದ ಲೋಕಸಭಾ ಸದಸ್ಯರುಗಳು ಕೂಡ 3/2 ಸಂಖ್ಯೆಯಲ್ಲಿ ಒಂದು ಗುಂಪಾಗಿ ಗುರುತಿಸಿಕೊಂಡು ತಮ್ಮದೇ ನಿಜವಾದಂತಹ ಟಿಎಂಸಿ ಅಂತ ಹೇಳಿ ಲೋಕಸಭೆಯಲ್ಲಿ ಕೂಡ ಕ್ಲೈಮ್ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಸುಮಾರು 20ರಿಂದ 22 ಮಂದಿ ಲೋಕಸಭಾ ಸದಸ್ಯರ ಸಹಿ ಸಂಗ್ರಹವನ್ನು ಕೂಡ ಮಾಡ್ತಾ ಇದ್ದಾರಂತೆ. ಹಾಗಾಗಿ ಈ ಒಂದು ಸಹಿ ಸಂಗ್ರಹದ ಪತ್ರವನ್ನು ಕೂಡ ಲೋಕಸಭಾ ಸ್ಪೀಕರ್ ಅವರಿಗೆ ನೀಡಿದ್ರೆ ಆಗ 22 ಮಂದಿ ಲೋಕಸಭಾ ಸದಸ್ಯರೇ ತಮ್ಮದೇ ಪ್ರತ್ಯೇಕ ಗುಂಪು, ತಮ್ಮದೇ ನಿಜವಾದಂತಹ ಟಿಎಂಸಿ ಅಂತ ಲೋಕಸಭೆಯಲ್ಲಿ ಕ್ಲೈಮ್ ಮಾಡ್ಲಿಕ್ಕೂ ಕೂಡ ಅವಕಾಶ ಆಗುತ್ತೆ. ಈಗಾಗಲೇ ತಮಿಳುನಾಡು ಪಶ್ಚಿಮ ಬಂಗಾಳದ ವಿಧಾನಸಭೆಯಲ್ಲಿ ಎಂಎಲ್ಎಗಳು ಕೂಡ ಇಬ್ಬಾಗ ಆಗಿದ್ದಾರೆ. ಸುಮಾರು 58 ಮಂದಿ ಎಂಎಲ್ಎಗಳೇ ಆಗಿ ತಮ್ಮದೇ ನಿಜವಾದ ಟಿಎಂಸಿ ಅಂತ ಹೇಳಿ ಗುರುತಿಸಿಕೊಂಡು ಶಾಸಕ ವಿರೋಧ ಪಕ್ಷದ ನಾಯಕರು ಕೂಡ ಆಯ್ಕೆ ರಿತುಬ್ರತ ಬ್ಯಾನರ್ಜಿ ಅವರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದೇ ರೀತಿಯಾದಂತಹ ಬೆಳವಣಿಗೆ ಈಗ ಟಿಎಂಸಿ ಪಕ್ಷದ ಲೋಕಸಭಾ ಸದಸ್ಯರಿಂದ ಲೋಕಸಭೆಯಲ್ಲೂ ಕೂಡ ನಡೀತಾ ಇದೆ. ನವೀನ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.